ಪ್ರಜಾಕೀಯ ಪಕ್ಷ ಜನರಿಗೆ ಕಾಣಬೇಕು, ಜನರಿಗೆ ಪರಿಚಯ ಆಗಬೇಕು ಅಂತಂದ್ರೆ ಇರುವಂತ 2 ವರ್ಷ ಟೈಮಲ್ಲಿ ಏನ್ ಮಾಡಬೇಕು? ಏಕೆ ಫೇಸ್ಬುಕ್ ಬಿಟ್ಟು ಆಚೆ ಬರಬೇಕು, ಸೋಷಿಯಲ್ ಮೀಡಿಯಾ ಬಿಟ್ಟು ಆಚೆ ಬರಬೇಕು. ಸಿ ಆ್ಯಸ್ ಅ ಪಾರ್ಟಿ ದೇ ಆರ್ ಕಂಟೆಸ್ಟಿಂಗ್ ಎಲೆಕ್ಷನ್, ಬಟ್ ಕೇವಲ 200-300 ಓಟ್ ತೊಗೊತಾ ಇದ್ದಾರೆ. ಬಟ್ ದಟ್ ಹ್ಯಾಸ್ ಟು ಬಿ ಉಪೇಂದ್ರ ಅವ್ರು ಬರಬೇಕು. ಹಿ ಶುಡ್ ಬಿ ಇನ್ ದ ಡ್ರೈವರ್ ಸೀಟ್. ಅವ್ರು ಬರೀ ಕೋಚ್ ಆಗಿ ಗೈಡೆನ್ಸ್ ಮಾಡೋದು ಇಲ್ಲ, ಅವರೇ ಡ್ರೈವರ್ ಆಗಬೇಕು, ಅವರೇ ಕರ್ನಾಟಕ ಸುತ್ತಬೇಕು, ಅವರೇ ಪ್ರತಿ ಹಳ್ಳಿ, ಪ್ರತಿ ಗ್ರಾಮಕ್ಕೂ, ಪ್ರತಿ 223 ವಿಧಾನಸಭಾ ಕ್ಷೇತ್ರಕ್ಕೂ ಓಡಾಡಬೇಕು. ಅವಾಗ ಅವ್ರ ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ. 2 ವರ್ಷ ಇಸ್ ಅ ವೆರಿ ಶಾರ್ಟ್ ಟೈಮ್ ಟು ಬಿಲ್ಡ್ ಅ ಬೇಸ್. ಬಟ್ ಸಂಕಲ್ಪ ಇದ್ದರೆ ಐ ಥಿಂಕ್ ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಆ್ಯಂಡ್ ಒಂದು ಪ್ರಜಾಕೀಯ ಪಕ್ಷ ಆಲ್ಟರ್ನೇಟಿವ್ ಆಗಿ ನಿಂತ್ಕೋಬೋದು. ಒಂದು 15-20 ಸೀಟು ಖಂಡಿತ ತಗೋಬೋದು. ಬಟ್ ಅದಕ್ಕೆ ತುಂಬ ಎಫರ್ಟ್ ಆಗುತ್ತೆ. ದಟ್ ಎಫರ್ಟ್ ರಿಕ್ವೈರ್ಸ್ ಮನಿ, ದಟ್ ಎಫರ್ಟ್ ರಿಕ್ವೈರ್ಸ್ ಆರ್ಗನೈಸೇಷನಲ್ ಸ್ಟ್ರೆಂತ್, ದಟ್ ಎಫರ್ಟ್ ಅಂದರೆ ನಿಮ್ಮ ರಾಜಕೀಯ ಪಕ್ಷದ ಸಿದ್ಧಾಂತ ಬ್ಲೂ ಪ್ರಿಂಟ್ ಆಗಬೇಕು, ಹೇಗಿರಬೇಕು ಅಂತ. ಯಾವುದೋ ಆಗದೇ ಇರೋ ಥರದ್ದೆಲ್ಲ ಇದ್ದರೆ ಅದು ನಾಟ್ ಪಾಸಿಬಲ್. ಇಟ್ ಓನ್ಲಿ ಲುಕ್ಸ್ ಗುಡ್ ಆನ್ ಫೇಸ್ಬುಕ್.